ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಇನ್ ಜರ್ಮನಿ. ನೋಡಿ, ಒಳ್ಳೆ ಸೋಡಾ ಬುಡಿ ಥರ ಕಾಣ್ತಾ ಇದ್ದೀನಿ. ಸೊ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹಂಗೆ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಈವ್ನಿಂಗ್ ಹಾಗೆ ಸ್ಟೋರ್ಸ್ ಎಲ್ಲ ವಿಸಿಟ್ ಮಾಡೋಣ. ಎಲ್ಲ ಕಡೆ 70% ಆಫ್ ಇದೆ. ಚೆನ್ನಾಗಿರೋದು ಏನಾದರೂ ಐಟಮ್ ಸಿಗ್ತಾವ ಅಂತ ಹಾಗೆ ಸ್ನಿಕ್ ಪಿಕ್ ಮಾಡಿಕೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ಮನೆಗೆ ತೊಗೋಬೇಕಾಗಿತ್ತು. ಸೊ ಎಲ್ಲ ತೊಗೊಂಡು ಮನೆಗೆ ಬರೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ, ತೋರಿಸ್ತೀನಿ ಎಲ್ಲ. ಒಂದು ಲೇವೇಸ್ ಟೊಪ್ಪಿ ಹಾಕೊಂಡ್ರೆ ಡಿವೈಸ್ದು ಹೆಂಗೆ ಕಾಣ್ತೀನಿ ನೋಡಿಸ್ತೀನಿ ರೀ ಫ್ರೆಂಡ್ಸ್. ಸ್ಪೆಕ್ಸ್ನ ಈಗ ಹಾಕೊಂಡು ಇದನ್ನ ಇಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ ನೋಡಿ ಹೆಂಗೆ ಕಾಣ್ತೀನಿ ಈಗ. ಹೊಟ್ಟೆ ಬರ್ತಾ ಇದೆ ಫ್ರೆಂಡ್ಸ್, ಹೊಟ್ಟೆ ನಾನು ಕರಗಿಸ್ಬೇಕು. ಸೊ ದಿಸ್ ಈಸ್ ಮೈ ಫುಡ್. ಲೆಟ್ಸ್ ಗೋ. ಈ ಲೆವೆಲಲ್ಲಿ ಪಾಶ್ ಆಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳಿ ಫ್ರೆಂಡ್ಸ್? ಗ್ರಾಸರಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಮನೆಗೆ ತರಕಾರಿ ತಗೋಬರಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಈ ಲೆವೆಲಲ್ಲಿ ಪಾಶ್ ಆಗಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಶಾಪಿಂಗ್ ಮಾಡೋಕ್ಕೆ ಬನ್ನಿ ಹೋಗೋಣ. ಎಲ್ಲರೂ ಹೀಗೆ ತರಕಾರಿ ತೊಗೊಂಬರೋದಕ್ಕೆ ಕೂಡ ಈ ಲೆವೆಲಲ್ಲಿ ರೆಡಿಯಾಗಿ ಹೋಗಿರ್ತಾರೆ. ಸೊ ಅದಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ತೊಗೊಂಡು ಹಂಗೆ ಸ್ಟಾಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಟೈಮ್ ನೀಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ರೋಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಈ ಕಡೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಎಲ್ಲ ನಾನು ಮನೆ ಈ ಥರ ನಮ್ಮ ಜರ್ಮನಿಯಲ್ಲಿ ನೋಡೋದು ತುಂಬ ಕಡಿಮೆ. ಅಲ್ಲಿ ಯಾವುದೋ ಒಂದು ಗ್ಲಾಸ್ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಕೂಡ ಮನೆ ನೋಡೋದಕ್ಕೆ ಕಷ್ಟ. ನನಗೆ ಇಷ್ಟ ಆಗುತ್ತೆ, ಕಷ್ಟ ಅಲ್ಲ, ತುಂಬ ಇಷ್ಟ ಆಗುತ್ತೆ ನನಗೆ. ಯಾವ ಥರ ಡಿಸೈನರ್ ಇಂಟೀರಿಯರ್ ಎಲ್ಲ ಹೇಗಿದೆ ನೋಡೋದಕ್ಕೆ. ಹಾಗೆ ಹೊರಗಡೆಯಿಂದ ಎಕ್ಸ್ಟೀರಿಯರ್ ನೋಡಿ ಕಣ್ಣಾಕಿ ಒಂದು ಲುಕ್ ನೋಡಿಬಿಟ್ಟು ಹೋಗೋದು, ಸ್ಕೆಚ್ ಹಾಕ್ಕೊಂಡು. ನಿಮಗೆಲ್ಲ ಒಂದು ದೊಡ್ಡ ಐಕಾನಿಕ್ ಪ್ಲೇಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕೊಲೋನ್ ಅಂತ ಅಂದ್ಕೊಬಿಡಿ. ಎಲ್ಲ ಊರಲ್ಲೂ ಒಂದು ಚರ್ಚ್ ಇರುತ್ತೆ. ಸೊ ನಮ್ಮೂರಲ್ಲೂ ಒಂದು ಚರ್ಚ್ ಇದೆ, ಅದೇ ಈ ಚರ್ಚು. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಫೋಟೋಸ್ ಒಂದು 4-2 ತೊಗೊಂಡ್ವಿ. ಮಕ್ಕಳು ಹೆಂಗೆ ಆಟ ಆಡ್ತಿದ್ದಾವೆ ಅಂದರೆ, ಹಾಂ ಇಲ್ಲಿ ನೋಡಿ ಬಿದ್ದು ಒಳ್ಳಾಡ್ತಾ ಇದ್ದಾರೆ. ಎಲ್ಲಿ ಕಾಣಿಸ್ತಾ ಇದೆಯಾ? ಹಾಂ ಕಾಣ್ತಾ ಇದ್ದಾರೆ ನೋಡಿ. ಅಲ್ಲಿ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಫೌಂಟೇನ್ನ. ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಮಕ್ಕಳು. ನೋಡೋಕ್ಕೆ ಚೆಂದ ಆಟ ಆಡೋದನ್ನ. ಸೊ ಬನ್ನಿ ನಾವು ಹೋಗೋಣ. ಹಾಗೆ ಸ್ವಲ್ಪ DM ಅಲ್ಲಿ ಒಂದು ಸ್ವಲ್ಪ ನೇಲ್ಸ್ ತೊಗೊಬೇಕಿತ್ತು, ತೊಗೊಂಡೆ. ಆಮೇಲೆ ಸ್ವಲ್ಪ ಸೋಪ್ ಬೇಕಿತ್ತು, ತೊಗೊಂಡ್ವಿ. ಬಾಡಿ ಸೋಪ್ಸ್ ಎಲ್ಲ. ಓ ಮೈ ಗಾಡ್, ಮಕ್ಕಳು ಫುಲ್ ಖುಷಿಯಲ್ಲಿ ಆಟ ಆಡ್ತಿದ್ದಾರೆ ಫ್ರೆಂಡ್ಸ್. ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಆಟ ಆಡ್ತವ್ರಂತ. ಬ್ಲರ್ ಮಾಡಬೇಕು, ಅದೇ ಬೇಜಾರು. ಬ್ಲರ್ ಮಾಡೋಷ್ಟೇ, ಅದು ಎಡಿಟ್ ಮಾಡೋ ಅಷ್ಟರಲ್ಲಿ ನನ್ನ ಕತೆ ಮುಗ್ದೋಗ್ಬಿಟ್ಟಿರುತ್ತೆ. ಆಮೇಲೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋದಿದೆ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಗ್ರಾಸರಿ ಶಾಪಿಂಗ್ ಸ್ವಲ್ಪ ಮಾಡೋದಿದೆ. ಮನೆಗೆ ತರಕಾರಿ ಎಲ್ಲ ಬೇಕಿತ್ತು, ತೊಗೊಂಡ್ಬಿಟ್ಟು ಹೋಗೋಣ ಬನ್ನಿ. ಇವಾಗ ಸ್ವಲ್ಪ ಇಂಡಿಯನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಪನ್ನೀರೆಲ್ಲ ಬೇಕಿತ್ತು ಮನೆಗೆ. ಹಾಗಾಗಿ ಸ್ವಲ್ಪ ಪನ್ನೀರೆಲ್ಲ ಗ್ರ್ಯಾಬ್ ಮಾಡಿಕೊಂಡು ಹೋಗೋಣ. ಏನಾದರೂ ಅಡುಗೆ ಮಾಡೋಣ ಮನೇಲಿ. ಚಿಕ್ಕದಿದೆ ಸ್ಟೋರ್, ಇಲ್ಲಿ ತೋರಿಸ್ತೀನಿ ಬನ್ನಿ. ಸೊ 15 ಪೀಸಿಂದು ಅಲ್ಲ 14 ನಂಬರ್ ಇದೆ. ಮಲಬಾರ್ ಪರೋಟ ಈ ಥರ ರೆಡಿಮೇಡ್ ಸಿಗುತ್ತೆ, ಇದೊಂದು ತೊಗೊಂಡ್ವಿ. ಇದು ಕಾಯಿ ಚಟ್ನಿ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ರೋಸ್ಟೆಡ್ ಇದೊಂದು ತೊಗೊಂಡ್ವಿ. ಆಮೇಲೆ ಇದು ಚೋಲೆ ಮಾಡೋದಕ್ಕೆ ಚಿಕ್ಕಿ ತೊಗೊಂಡಿದ್ವಿ. ಇದೆಲ್ಲ ಒಂದು 7 ಇದೊಂದು ಪರೋಟ ಇಷ್ಟ ಆಗ್ಬೋದು. ಪರೋಟ ಬಿಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಹಾಕೇ ಇರೋದಿಲ್ಲ ಒಂದೊಂದ್ಸರಿ. ಇದು ಒಂದು 200 ರೂಪಾಯಿ, €2. ಬನ್ನಿ ಹೋಗೋಣ ಮುಂದೆ ಏನೇನೆಲ್ಲ ಇದೆ ನೋಡ್ಕೊಂಡು ಹೋಗೋಣ, ಏನೇನು ತೊಗೋಬೋದು ಅಂತ. ಮ್ಯಾಂಗೋ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಮ್ಯಾಂಗೋನೇ ಸಿಗಲ್ಲ. ಗೆಣಸು ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಗೆಣಸೆಲ್ಲ ಇದೆ. ಕಾಯಿ ಕೂಡ ಸಿಗುತ್ತೆ ನೋಡಿ, ಕಾಯಿ, ತೆಂಗಿನಕಾಯಿ. ಫ್ರೆಶ್ ಬೆಂಡೆಕಾಯಿ ಇದೆ, ತಗೊಳ್ಳೋಣ ಬನ್ನಿ. ಬೆಂಡೆಕಾಯಿ ಮತ್ತು ಚಿಲ್ಲಿ. ನೋಡಿ ಎಷ್ಟು ಫ್ರೆಶ್ ಇದೆ, ಸೋ ಗುಡ್. ಬೇಳೆ ಸಾಂಬಾರು ಬೆಂಡೆಕಾಯಿ ಮಾಡ್ಕೊಂಡು ತಿನ್ನೋಣ. ಆಯದೇ ಬೇಡ ಅಂದರೆ ಎತ್ಕೊಂಡು ಚೆನ್ನಾಗಿ. ಕರಿಬೇವು, ಪನ್ನೀರ್.
ಇಲ್ಲಿಗೆ ಸ್ವಲ್ಪ ಶಾಪಿಂಗ್ ಅಂತ ಬರ್ತಿದ್ದೀವಿ. ಹಾಗೆ ಹೋಗ್ತಾ ಟರ್ಕಿ ಶಾಪ್ ನೋಡಿದ್ವಿ. ಸೊ ಟರ್ಕಿ ಶಾಪಲ್ಲಿ ವಾಟರ್ಮಿಲನ್ ತೊಗೊಂಡು ಹೋಗೋಣ ಫ್ರೆಂಡ್ಸ್. ಬಿಕಾಸ್ ಸಮ್ಮರು ವಾಟರ್ಮಿಲನೇ ತಿಂದಿಲ್ಲ, ಇನ್ನೇನು ಸಮ್ಮರ್ ಎಂಡ್ ಆಗೋಕ್ಕೆ ಬಂತು. ಸೊ ಸೀಸನಲ್ಲಿ ಫ್ರೂಟ್ಸ್ ತಿನ್ನಬೇಕು ಸೀಸನ್ ಟೈಮಲ್ಲಿ. ಸೊ ಲೆಟ್ಸ್ ಬೈ ಸಮ್ ವಾಟರ್ಮಿಲನ್. ನೀವೇ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಎಷ್ಟು ಫ್ರೆಶ್ ಇದೆ ನೋಡಿ ಫ್ರೆಂಡ್ಸ್, ಸೋ ಗುಡ್. ಉದುರು ತುಂಬ ಚೆನ್ನಾಗಿದೆ, ಆ ಕಡೆ ಇರೋದು ಕೂಡ ಚೆನ್ನಾಗಿದೆ. ಸೊ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಬನ್ನಿ. ಕಡಲೆ ಗಿಡ ಇದೆ ನೋಡಿ, ಅಯ್ಯೋ ಶಿವ, ಕಡಲೆ ಗಿಡ ಅದೇ ನಮ್ಮದು ಇದಕ್ಕೆಲ್ಲ ತೋರಿಸ್ತಿರಲ್ಲ, ಗೋಟಿಗೆಲ್ಲ ತಿನ್ನಿಸ್ತೀವಿ ನೋಡಿ. ಇರಿ ತೋರಿಸ್ತೀನಿ ಫ್ರೆಂಡ್ಸ್. ಓ ಮೈ ಗುಡ್ನೆಸ್, ಇದನ್ನ ಇದಕ್ಕೆ ಏನಂತಾರಂತ ಗೊತ್ತಿಲ್ಲ ಕನ್ನಡದಲ್ಲಿ, ಇದನ್ನು ಕಮೆಂಟ್ ಮಾಡಿ ಏನಂತಾರಂತ. ಸೊ ಇದನ್ನು ನಾವು ಬಸ್ಸಲ್ಲೆಲ್ಲ ಹೋಗೋಕೆ ಸಿಗ್ತಾ ಇತ್ತು, ಇದನ್ನು ಬಿಡ್ಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ನೋಡಿ, ಅದೇ ನೆನಪಾಯಿತು. ಅದನ್ನೆಲ್ಲ ಇಟ್ಟಿದ್ದಾರೆ. ವಾವ್, ಇದಂತೂ ಸೋ ಗುಡ್. ಇದನ್ನು ತೊಗೊಂಡು ಹೋಗ್ಬಿಡೋಣ ಇವತ್ತು. ಚೆನ್ನಾಗಿದೆ, ಯಮಿ ಯಮಿ ಯಮಿ. ನನಗಂತೂ ಇಷ್ಟ ಆಗುತ್ತಪ್ಪ ಫ್ರೂಟ್ಸ್ ಅಂದರೆ. ಆಮೇಲೆ ಇದು ಕೂಡ ಇಷ್ಟ ಆಗುತ್ತೆ ನನಗೆ. ಇದಕ್ಕೆ ಏನಂತಾರೆ, ಈ ಫ್ರೂಟ್ಗೂ ಇದು ಇಷ್ಟ ಆಗುತ್ತೆ ನನಗೆ. ಇದು ಕರ್ಬೂಜು, ಇದಕ್ಕೆ ಏನು ಅಂತಾರೆ, ಮಸ್ಕ್ ಮಿಲನ್. ಈ ಮಸ್ಕ್ ಮಿಲನ್ ಕೂಡ ನನ್ನ ಫೇವ್ರೆಟ್ಟು. ಸೊ ಜ್ಯೂಸ್ ಮಾಡ್ಕೊಂಡು ಡೈಲಿ ಕುಡಿಬೋದು ಮಸ್ಕ್ ಮಿಲನ್ನು, ಒಳ್ಳೆಯದು ಕೂಡ. ತೊಗೊಂಡೋಗೋಣ ಬನ್ನಿ. ಇದು ವಾಟರ್ ಮಿಲನ್ನು, ಕೊರಿಯಂಡರು ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಸಿಕ್ತು. ಬ್ರಿಂಜಾಲ್ ಒಂದು. ನಾನಂತೂ ಏನೇ ವಸ್ತು ತೊಗೊಳೋದಾಗಿರಲಿ, ಎಸ್ಪೆಷಲಿ ಈ ಥರ ಹಣ್ಣು ತರಕಾರಿ ಈ ಥರ ನೋಡ್ಕೊಂಡು ಆಯ್ಕೊಂಡೇ ತೊಗೊಳೋದು ಫ್ರೆಂಡ್ಸ್. ಯಾಕಂದರೆ ಒಂದು ಹಣ್ಣು ಚೆನ್ನಾಗಿಲ್ಲ ಅಂದರೆ ಎಲ್ಲ ಹಣ್ಣು ಹಾಳಾಗುತ್ತೆ, ಹಾಗಾಗಿ ನೋಡಿ ಮಾಡಿ ತೊಗೊಳ್ತೀನಿ ನಾನು. ಒಂದುಗಂತ ಬರ್ತೀವಿ, ಒಂದು 1000 ತೊಗೊತೀವಿ. ಸೊ ಪೊಟೆಟೊ ತೊಗೊಂಡ್ವಿ, ಗಾರ್ಲಿಕ್ಕು, ಆಮೇಲೆ ಕ್ಯಾರೆಟು, ಬನಾನಾ, ಕ್ಯಾಪ್ಸಿಕಮ್, ಆಮೇಲೆ ಕಾರ್ನು. ತುಂಬ ಫ್ರೆಶ್ ಇದೆ ನೋಡಿ ಕಾರ್ನು. ಸೊ ಕಾರ್ನ್ ತೊಗೊಂಡೆ. ಆಮೇಲೆ ಗ್ರಾನೈಟ್ ಆ್ಯಪಲ್ ಅಂದರೆ ಪೊಮೊಗ್ರಾನೇಟ್. ಸೊ ಪೊಮೊಗ್ರಾನೇಟ್ ಕೂಡ ಸಿಗೋದು ತುಂಬ ಕಷ್ಟ. ಸೊ ಒಂದಕ್ಕೆ ನನಗೆ 150 ರೂಪಾಯಿ ಬೀಳ್ತು, 150-170 ರೂಪಾಯಿ. ಆಮೇಲೆ ಇದು ಚೆರೀಸ್ ಬಂದುಬಿಟ್ಟು 1 kg 500 ರೂಪಾಯಿ ಇದೆ. ಸೊ ಆ್ಯಕ್ಚುಲಿ 700-800 ಇರುತ್ತೆ, ಕಮ್ಮಿ ಆಗ್ತಾ ಬರ್ತಿದೆ. ಸೊ ತೊಗೊಂಡೆ ಸ್ವಲ್ಪ, ಇದು ಎಷ್ಟು ಬೀಳುತ್ತೆ ಗೊತ್ತಿಲ್ಲ. ಆಮೇಲೆ ಅನಾನಾಸ್ ಬಂದುಬಿಟ್ಟು 150 ಅನಿಸುತ್ತೆ ಇದಕ್ಕೆ. ಆ್ಯಂಡ್ ದೆನ್ ಪಿಯರ್, ನನಗೆ ತುಂಬ ಇಷ್ಟ ಈ ಫ್ರೂಟು. ಸೊ ಇದನ್ನು ತಗೊಂಡೆ. ಬನ್ನಿ ಹೋಗೋಣ ತೊಳ್ಕೊಂಡು ಪಟ್ಟ ಅಂತ. ಲಿಡಲಲ್ಲಿ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗೇ ಇರುತ್ತೆ. ಒಂದೊಂದು ಸರಿ ಎಡೆಕ ಹೋಗಬೇಕು ಅನಿಸುತ್ತೆ, ಬಟ್ ಒಂದೊಂದು ಸರಿ ಫ್ರೆಶ್ ಇರುತ್ತೆ ಲಿಡಲಲ್ಲಿ ಕೂಡ. ಸೊ ಲಿಡಲಲ್ಲಿ ಕೂಡ ನೀವು ಬಂದು ಅವಾಗವಾಗ ನೋಡ್ತಾ ಇರ್ಬೋದು, ಚೆಕ್ ಮಾಡ್ತಾಯಿರಿ. ಎಸ್ಪೆಷಲಿ ಒಂದು ಸ್ಯಾಟರ್ಡೇಸ್ ಹಂಗೆ ಬಾಟ್ ತುಂಬ ಇರುತ್ತೆ. ನಾವು ಇವತ್ತೇನು ಸ್ಯಾಟರ್ಡೇಸ್ ಬಂದಿಲ್ಲ, ವೀಕ್ ಡೇಸಲ್ಲೇ ಬಂದಿದ್ದೀವಿ. ಪೀಸ್ಫುಲ್ ಆಗಿದೆ, ಜನ ಇಲ್ಲ ಜಿಗಮಗ ಅಂತ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಬೀನ್ಸು ಮತ್ತು ಬಟಾಣಿ ನಾವು ಈ ಥರ ಫ್ರೀಸ್ಡ್ ತೊಗೊತೀವಿ ನೋಡಿ. ಬಟಾಣಿ ನನಗಿದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಗಾರ್ಲಿಕ್ ಬ್ರೆಡ್ ಅಂತಾರೆ, ಇದನ್ನು ನಾವು ಬೇಕ್ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಸೊ ಇದು ನಾನು ತೊಗೊಂಡೆ. ಆಮೇಲೆ ಮೊಸರು ಮಿಲ್ಕ್ ಬಂದುಬಿಟ್ಟು ಬಯೋದು ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಶಾಪಿಂಗ್ ಡನ್. ಐಸ್ ಕ್ರೀಮ್ ಒಂದು ನೋಡ್ಬಿಟ್ಟು ತೊಗೊಂಡು ಹೋಗ್ತಾ ಇರಲ್ಲ. ಬನ್ನಿ ನೋಡಿ, ನನ್ನ ಬ್ಯಾಗಲ್ಲಿ ಎಷ್ಟು ತುಂಬಿದ್ದೀನಿ ನೋಡಿ ನಾನು ಫ್ರೆಂಡ್ಸ್. ಆಕಾಶ ಎಲ್ಲ ತುಂಬ್ತಾ ಇದ್ದಾನೆ. ತುಂಬು ಇದರೊಳಗೆ ಎಷ್ಟು ತುಂಬಕ್ಕಾಗುತ್ತೆ, ತುಂಬು. ಇದನ್ನು ಹೆಂಗೆ ಹೊತ್ಕೊಂಡು ಬರ್ತಾನೋ ಗೊತ್ತಿಲ್ಲ. ಇದರಲ್ಲಿ ಮಿನಿಮಮ್ ಅಂದರೆ 10 kg ಇದೆ, ಯಾಕಂದರೆ ವಾಟರ್ ಮಿಲನ್ನೇ 6 kg ಇದೆ ಫ್ರೆಂಡ್ಸ್. ಹಾಗಾಗಿ ಜಾಸ್ತಿ ಆಯಿತು. ಇವಾಗ ಹೆಂಗೆ ಹೊತ್ಕೊತಾನೋ ಗೊತ್ತಿಲ್ಲ ಭುಜದಲ್ಲಿ. ನಡೀರಿ ಸರ್, ಹೆಂಗೆ ಓದ್ತೀರಾ ನಿಮಗೆ ಗೊತ್ತು. ಇಲ್ಲೇ ಜಿಮ್ ಇವತ್ತು ತಿಂದಿದ್ದೆಲ್ಲ ಅರ್ಗೋಯ್ತು. ಯಪ್ಪ ಶಿವ ಶಂಭುಲಿಂಗ. ಏನಂದರೆ ನೇಲ್ಸ್ ತೊಗೊಂಡು ಬಂದಿದ್ದೆ. ಸೊ ಇಲ್ಲೆಲ್ಲ ತುಂಬ ಜನ ನೇಲ್ಸ್ನ ಈ ಥರ ಆರ್ಟಿಫಿಷಿಯಲ್ ಮಾಡಿಸ್ಕೊತಾರೆ. ಸೊ ನನಗಷ್ಟೊಂದೇನು ಇಷ್ಟ ಆಗೋದಿಲ್ಲ, ಬಿಕಾಸ್ ಮೇಂಟೈನ್ ಮಾಡೋದು ಕಷ್ಟ ಅಂತ. ಬಿಕಾಸ್ ಪಾತ್ರೆ ತೊಳಿಬೇಕಾಗತ್ತೆ, ಅಡುಗೆ ಮಾಡಬೇಕಾಗತ್ತೆ. ಸೊ ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಇದನ್ನ ಹಿಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ, ನಂಗೆ ಕಷ್ಟ. ಸೊ ಇವತ್ತು ಈ ಬಟ್ಟೆಗೆ ಮ್ಯಾಚ್ ಕೂಡ ಆಗ್ತಾಯಿದೆ, ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣುತ್ತಂತ. ಸೊ ಸುಮ್ಮನೆ ಆರ್ಟಿಫಿಷಿಯಲ್ ನೇಲ್ಸ್ ಗಮ್ ಏನೋ ಕೊಟ್ಟಿರ್ತಾರೆ, ಅದಕ್ಕೆ ಇದನ್ನು ಅಂಟಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಮನೆಗೆ ಬಂದು ಮಸ್ತ್ ಐಸ್ ಕ್ರೀಮ್ ತಿಂದೆ ಫ್ರೆಂಡ್ಸ್. ತಂಪಾಯಿತು ನನಗಂತೂ ದೇಹ. ನಾನು ಇದೊಂದು ಗೋಲ್ಡ್ ಚೈನ್ ಹಾಕ್ಕೊಂಡ್ಬಿಟ್ಟು
ಅದನ್ನೇ ಹಾಕ್ಕೊತಾನೇ ಇದ್ದೀನಿ. ಎಷ್ಟೇ ಬೇರೆದಿದ್ರೂ ಅದನ್ನು ನಾನು ಟ್ರೈ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಬೇರೆದನ್ನು ಸ್ವಲ್ಪ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿದೆ ಜ್ಯುವೆಲ್ಸ್ ಎಲ್ಲ. ಸೊ ಲೋವಿಸಾಯಿಂದ ಸ್ವಲ್ಪ ತರಿಸ್ಕೊಂಡಿದ್ದೆ ಚೈನ್ಸ್ ಎಲ್ಲ. ಸೊ ಆಫರಲ್ಲಿತ್ತು ನನಗೆ. ಸೊ ಹಾಗಾಗಿ ಸ್ವಲ್ಪ ಆರ್ಡರ್ ಮಾಡಿದ್ದೆ. ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೆ ಅಂತ. ಲೆಟ್ಸ್ ಅನ್ಬಾಕ್ಸ್ ಟುಗೆದರ್, ಕಮ್. ಇದು ನಂದು ಜ್ಯುವೆಲ್ ಬಾಕ್ಸು. ಇದನ್ನು ನನಗೆ ಕ್ಯಾಲಿ ಗಿಫ್ಟ್ಸ್ ಅನ್ನೋರು ನನಗೆ ಕಳಿಸ್ಕೊಟ್ಟಿರೋದು. ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ಕೊಲ್ಯಾಬ್ದು. ಸೊ ಇದರಲ್ಲಿ ನನ್ನ ಜ್ಯುವೆಲ್ಸ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ನನ್ನ ಪ್ಲ್ಯಾನು. ಸೊ ತೋರಿಸ್ತೇನೆ ಬನ್ನಿ ಒಂದೊಂದೇ ಏನೇನೆಲ್ಲ ಇಟ್ಟಿದ್ದೀನಿ ಅಂತ. ಸೊ ಇದು ಲೇಯರ್ ಚೈನು. ನಂಗೆ ಲೇಯರ್ ಚೈನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಬರುತ್ತೆ ಇದು ನೋಡಿ, ಚೆನ್ನಾಗಲ್ಲ. ಸೊ ಇದನ್ನು ಈ ರೀತಿ ಮತ್ತೆ ಇನ್ನೊಂದು ಥರ ಹಿಂಗೆ ಹಾಕಿ ಈ ರೀತಿ ಮಡಚಿ ಇದರೊಳಗೆ ಹಾಕೋಣ. ಎಸ್, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇದು ಇಯರಿಂಗು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲೋವಿಸಾದಲ್ಲಿ ಒಳ್ಳೆ ಆಫರ್ ಇತ್ತು ನನಗೆ, 70 to 80% ತೊಗೊಂಡೆ. ನೋಡ್ಬೋದು ಇದು ಇಯರಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದ್ರ ಜೊತೆಗೆ ನಾನು ಕ್ಲಿಪ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಇದು ಟ್ರೆಂಡಲ್ಲಿದೆ ಅಂತ ಈ ಕ್ಲಿಪ್ಸ್ನ ಆರ್ಡರ್ ಮಾಡಿದೆ. ಸೊ ಈ ಕ್ಲಿಪ್ಪು ಜೊತೆಗೆ ಪಿಂಕ್ ಕಲರ್ ಕೂಡ. ಸೊ ಇದು ನೆಕ್ಸ್ಟು ಇದು ಫಿಂಗರಿಂಗ್ ಆರ್ಡರ್ ಮಾಡಿದ್ದೀನಿ, ನೋಡ್ಬೋದು. ಸೊ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಫ್ರೆಂಡ್ ಕಾವ್ಯ ಕೂಡ ಆರ್ಡರ್ ಮಾಡಿದ್ಲು. ಸೊ ಅವಳದು ಲೇಯರ್ ಇಲ್ಲದೆ ಇರೋದು ಅವಳದು. ಸೊ ಈ ರೀತಿ ಇದೆ, ನೋಡ್ಬೋದು ನೀವು. ಪೆಂಡೆಂಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಸಿಂಪಲ್ ಜ್ಯುವೆಲ್ರಿ ಮತ್ತು ಇದು ಇನ್ನೊಂದು ನಾನು ಅದೇ ಥರ ಸಿಲ್ವರಲ್ಲಿ ಒಂದು ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೇಯರ್ ಚೈನ್ ನಂದಿದು. ನನಗೆ ತುಂಬ ಇಷ್ಟ ಆಗುತ್ತೆ ಲೇಯರ್ ಚೈನ್ ಅಂದರೆ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಅನ್ಪ್ಯಾಕ್ ಮಾಡಿ ಜೋಡಿಸೋಣ ನೀಟಾಗಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಈ ರೀತಿ. ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು €7 ಅಂತ ಹಾಕಿದ್ದಾರೆ. ಇದು ನನಗೆ ಬರೀ €3 ಸಿಕ್ಕಿದ್ದು. €3 ಅಂದರೆ ಆಲ್ಮೋಸ್ಟ್ 300 rupees. ಕಲರೆಲ್ಲ ಫೇಡ್ ಆಗುತ್ತೋ ಏನೋ ಒಂದು ಗೊತ್ತಿಲ್ಲ. ಹಾಗೆ ಸುಮ್ಮನೆ ವೆಸ್ಟರ್ನ್ ವೇರ್ ಹಾಕ್ಕೊಂಡಾಗ ಬಟ್ಟೆಗಳಿಗೆ ಈ ಥರ ಜ್ಯುವೆಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ತೊಗೊಂಡೆ. ಡಿಫ್ರೆನ್ಸ್ ಇವಾಗ ಹೇಗಿದೆ ಅಂತ ಈ ರೀತಿ ಬರುತ್ತೆ. ಸೊ ಇದನ್ನು ಯಾವಾಗಾದರೂ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಲೇಯರ್ ನನಗೆ ತುಂಬ ಇಷ್ಟ ಆಗುತ್ತೆ, ಲೇಯರ್ಡ್ ಚೈನ್ಸ್ ಎಲ್ಲ. ಸೊ ಇದನ್ನು ಈ ರೀತಿ ನೀಟಾಗಿ ಕಲರ್ ಡಿಮ್ ಆಗಲ್ಲ. ಸೊ ಅದಕ್ಕೆ ಹಿಂಗೆ ಸಪ್ರೇಟಾಗಿ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಸೊ ಒಂದು ಚೈನ್ ಇನ್ನೊಂದಕ್ಕೆ ಟಚ್ ಆಗಬಾರ್ದು, ಕಲರು ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದೊಂದು ಬೋ ಡಿಸೈನಲ್ಲಿ ನೀವು ನೋಡಿ, ಬೋ ಡಿಸೈನಲ್ಲಿದೆ. ಅನ್ಬಾಕ್ಸ್ ಮಾಡೋಂಥದ್ದು. ಅನ್ಪ್ಯಾಕ್ ಮಾಡಿದ್ರೆ ನೀಟಾಗಿ ತೋರಿಸ್ತೀನಿ. ಬಂತು. ಸೊ ಇದು ಲೇಯರ್ ಚೈನ್ ಸಖತ್ತಾಗಿದೆ. ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ. ನಂಗೆ ತುಂಬ ಇಷ್ಟ ಆಯ್ತಿದ್ದು ನೋಡಿ. ಈ ರೀತಿ ನನಗೆ ಪರ್ಲಲ್ಲಿ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇದನ್ನು ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಹಾಕ್ಕೊಂಡಾಗ ತೋರಿಸ್ತೀನಿ ಯಾವಾಗಾದರೂ. ನನಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಡಿಸೈನು. ಸೊ ಲೋವಿಸಾಲೇ ಆರ್ಡರ್ ಮಾಡ್ಕೋಬೋದು ನೀವು. ತೋರಿಸೋಣ ಅಂದರೆ ಈ ರೀತಿ ಹಾಕ್ಕೋಬೋದು ನೋಡಿ, ಚೆನ್ನಾಗಿ ಕಾಣುತ್ತಲ್ಲ. ಎಸ್, ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ನೋಡೋಣ ಇದನ್ನು ಹಾಕ್ಕೊಳ್ಳೋಣ. ನಂಗೆ ತುಂಬ ಇಷ್ಟ ಆಯಿತು. ಇದು ಕೂಡ ತುಂಬ ಚೆನ್ನಾಗಿದೆ, ಬೋ ವಿತ್ ಪರ್ಲ್ ಜೊತೆಗೆ. ಸೊ ಅನದರ್ ಸಿಂಪಲ್ ಆಗಿರುವಂಥದ್ದು ಜ್ಯುವೆಲ್. ಇದು ಕಾವ್ಯದು, ನನ್ನ ಫ್ರೆಂಡ್ ಕಾವ್ಯ ಆರ್ಡರ್ ಮಾಡಿದ್ದು. ಸೊ ಇದೊಂದು ಬ್ಯೂಟಿಫುಲ್. ಈ ರೀತಿ ನಾನೊಂದು ಗೋಲ್ಡಲ್ಲಿ ಮಾಡಿಸ್ಕೊಬೇಕಂತ ಆಸೆ ಇದೆ. ಡಿಸೈನ್ ತೋರಿಸ್ತೀನಿ. ಒನ್ ಆಫ್ ಮೈ ಫೇವ್ರೆಟ್ ಡಿಸೈನ್ ಇದು ನೋಡಿ. ಈ ರೀತಿ ಬರುತ್ತೆ, ಸಿಂಪಲ್ ಫ್ರೆಂಡ್ಸ್. ಇದು ಮೇ ಬಿ ಒಂದು ನಮಗೊಂದು 10 ಗ್ರಾಮು ಅಲ್ಲ, ಒಂದು 8 ಗ್ರಾಮಲ್ಲಿ ಸಿಕ್ಬಿಡುತ್ತೆ ಅನಿಸುತ್ತೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಂಗೆ ತುಂಬ ಇಷ್ಟ ಆಯ್ತು. ಇದು ತುಂಬ ಚೆನ್ನಾಗಿದೆ ಅಂದರೆ. ಪೀಸ್ ಆಫ್ ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕೂಡ ನನ್ನ ಫೇವ್ರೆಟ್ ಇಯರಿಂಗ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗಂತೂ. ದಿಸ್ ವಿಲ್ ಬಿ ಮೈ ಫೇವ್ರೆಟ್. ಎಲ್ಲಾದರೂ ಹೋದಾಗ ಹಾಕೊಳ್ಳೋಕೆ ಚೆನ್ನಾಗಿ ಕಾಣುತ್ತಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಟ್ಸ್ ಟು ಬ್ಯೂಟಿಫುಲ್. ಅದನ್ನು ಇಡೋಣ ಈ ರೀತಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರೇಸ್ಲೆಟು ನೋಡ್ಬೋದು ನೀವು. ಸೊ ಇನ್ನೊಂದು ಥರ ಬ್ರೇಸ್ಲೆಟ್. ದೆನ್
ಇದೊಂದು ಬ್ಯೂಟಿಫುಲ್ ಇಯರಿಂಗ್ ಫ್ರೆಂಡ್ಸ್. ನನಗಂತೂ ಇದು ತುಂಬ ಇಷ್ಟ ಆಯಿತು. ಡಿಸೈನ್ ಮಾತ್ರ ಜಸ್ಟ್ ಸೋ ಪ್ರಿಟಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಐ ಜಸ್ಟ್ ಲವ್ ಇಟ್. ಇದನ್ನ ಇದ್ರೊಳಗೆ ಇಡೋಣ ಹಿಂಗೆ. ನೆಕ್ಸ್ಟ್ ಈ ರೀತಿ ಬರುತ್ತೆ ಬ್ರೇಸ್ಲೆಟು. ಸೊ ಇದೆಲ್ಲ ವಾಚ್ಗಳಿಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದು ತೊಗೊಂಡೆ ಒಂದು. ಸೊ ಯಾ ಹಿಯರ್. ದೆನ್ ಸ್ವಲ್ಪ ಇಯರಿಂಗ್ಸ್ ತೊಗೊಂಡಿದ್ದೀನಿ ಸ್ಟಡ್ಸ್ ಥರ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸ್ಟಡ್ಸ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಸಿಲ್ವರಲ್ಲಿ, ತೋರಿಸ್ತೀನಿ ನಿಮಗೆ. ನೋಡಿ ಇದು ಬ್ಯೂಟಿಫುಲ್ ಇಯರಿಂಗ್ ಸ್ಟಡ್. ಇನ್ನೊಂದು ಸಿಲ್ವರಲ್ಲಿ ಈ ಥರ ಪೆಂಡೆಂಟಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಬರುತ್ತೆ ನೋಡಿ ಪೆಂಡೆಂಟು. ಸಿಲ್ವರ್ ಸಿಂಪಲ್ ಪೆಂಡೆಂಟು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ವೆರಿ ಸಿಂಪಲ್. ಸಿಲ್ವರ್ ರೇಟ್ ಇವಾಗ ಜಾಸ್ತಿ ಆಗಿರೋದ ಮೇಲೆ ನನಗೆ ಸಿಲ್ವರಿನ ಬೆಲೆ ಗೊತ್ತಾಗಿದೆ. ಮುಂಚೆ ಸಿಲ್ವರೆಲ್ಲ ಯಾರು ಹಾಕ್ಕೊಳ್ತಾರೆ ಆ ರೀತಿ ಮೈಂಡ್ಸೆಟ್ ಇತ್ತು. ಇವಾಗ ಸಿಲ್ವರ್ ರೇಟ್ ಸ್ವಲ್ಪ ಜಾಸ್ತಿ ಆದಮೇಲಿಂದ ಅದನ್ನು ಕಲೆಕ್ಷನ್ಸ್ ಮಾಡಬೇಕು ಅಂತ ಆಸೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾವುದೇ ಆದರೂ ಅಷ್ಟೇ, ಅದ್ರ ಬೆಲೆ ಜಾಸ್ತಿ ಇದ್ದಾಗಲೇ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು ನೋಡಿ. ಸೊ ನೆಕ್ಸ್ಟ್ ಇದು ಈ ರೀತಿ ಕಾಣಿಸುತ್ತೆ ನೋಡಿ. ಸಿಂಪಲ್, ವೆರಿ ಸಿಂಪಲ್. ಸೊ ಇದನ್ನು ನನ್ನ ಜ್ಯುವೆಲ್ ಬಾಕ್ಸಲ್ಲಿ ಇಡುವ ನನ್ನ ಜ್ಯುವೆಲ್ ಬಾಕ್ಸ್. ಸೊ ಇದ್ರ ಕೆಳಗಡೆನೂ ಇದೆ ಕಂಪಾರ್ಟ್ಮೆಂಟು. ಈ ರೀತಿ ತೆಗೆದುಬಿಟ್ಟು ಈ ರೀತಿ ಮತ್ತೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಕೆಳಗೆ ಇಡೋದಕ್ಕೆ. ಸೊ ಅದರೊಳಗೂ ಏನಾದರೂ ಇಡ್ಬೋದು. ಸೊ ನೋಡೋಣ ಏನೇನೆಲ್ಲ ಇಡೋಕ್ಕಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆಲ್ಲ ಆರ್ಡರ್ ಸಾರ್ಟ್ ಮಾಡಿದ್ಮೇಲೆ. ನಮ್ಮ ಮನೆ ಮುಂದೆ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸಮಯ 9:30 10 ಗಂಟೆ ಆಗಿತ್ತು. ಇನ್ನೂ ಕತ್ಲೇ ಆಗಿಲ್ಲ. ಸೊ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ಖುಷಿಯಾಗಿರಿ. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.